ನಮಗೆ ಒಂದು ನಮ್ಮ ಏನು ಶರಣಗೌಡ ಅಂತಕ್ಕಂಥ ಒಬ್ಬ ಶಾಸಕ, ನಮ್ಮ ಪಕ್ಷದ ಶಾಸಕರು ಕಳೆದ ಸತಿ ಒತ್ತಾಯ ಮಾಡಿದರು ನಿಮಗೆ, ಇಲ್ಲಿ ನಾವು ಈ ಸದನಕ್ಕೆ ಬರ್ತಾ ಇರೋದಕ್ಕೆ ನಮ್ಮ ಭಾಗಕ್ಕೆ ಬರ್ತೀರಾ, ನೀವೆಲ್ಲ ಶಾಸಕರು ಬರ್ತೀರಾ, ಸರ್ಕಾರನೇ ಇಲ್ಲಿ ಇರ್ತದೆ, ನಮ್ಮ ಭಾಗದ ಬಗ್ಗೆ ಕಿಂಚಿತ್ತೂ ಕಾಳಜಿ ಇಲ್ಲ ಅಂತ ಶರಣಗೌಡ ಕಳೆದ ಸದನದಲ್ಲಿ ಮಾತಾಡಿ, ನಾನು ಈ ಸಲ ಏನು ಬತ್ತಿಯನ್ನು ತಗೊಳ್ಳಲ್ಲ, ಇಲ್ಲಿ ನೀರು ಕುಡಿಯಲ್ಲ ಅಂತಕ್ಕಂಥ ಒಂದು ಶಪಥದಲ್ಲಿದ್ದಾನೆ. ಇನ್ನೂ ಕೂಡ ಇಲ್ಲಿ ಒಂದು ಲೋಟ ನೀರನ್ನು ಕೂಡ ಇಲ್ಲಿ ಸರ್ಕಾರದ ಉಪಯೋಗಿಸಲ್ಲ, ನಾನು ಬತ್ತಿಯನ್ನು ಕೂಡ ಉಪಯೋಗಿಸಲ್ಲ ಅಂತ. ಆದರೆ ಅವನು ಮೊನ್ನೆ ಕೇಳಿದಾಗ, ಇಲ್ಲ ನನಗೆ ಸಮಾಧಾನ ಇದೆ, ಈ ಸಲ ಈ ಸದನದಲ್ಲಿ ಇದು ಹೆಚ್ಚಿನ ರೀತಿಯಲ್ಲಿ ನಮ್ಮ ಬಗ್ಗೆನೇ, ಈ ಭಾಗದ ಬಗ್ಗೆನೇ ನೀವೆಲ್ಲರೂ ಕೂಡ ಎಲ್ಲ ಸರ್ಕಾರದವ್ರು ಬೆಳಕು ಚೆಲ್ತಾ ಇದ್ದೀರಾ, ಆದ್ರಿಂದ ನಾನು ಅವನಿಗೆ ನೀವೊಂದು ಮನವಿ ಮಾಡಿ ಅವನ್ನ ಅದರಿಂದ ವಾಪಸ್ ಕರೆಸಿ ನೀರು ಕುಡಿಸ್ರಿ ಅದೇನಾದ್ರು ಮಾಡಲಿ ನಮ್ಮ ಸಭಾಪತಿಗಳು ಅಂತಕ್ಕಂಥದ್ದು. ಅನುದಾನದ ನೀರು ಕುಡಿಸಿಲ್ಲ ಅಂತ ಅವ್ರ ಕಾಳಜಿಗೆ ನಾವು ಮೆಚ್ಚಬೇಕಾಗ್ತದೆ. ಅವ್ರಿಗೇನು ವೈಯಕ್ತಿಕ ನನ್ನ ಕ್ಷೇತ್ರ ಅಲ್ಲ, ನಮ್ಮ ಭಾಗಕ್ಕೆ ಬಗ್ಗೆ ಕಾಳಜಿ ಇಟ್ಕೊಂಡು ಆತ ಒಂದು ನಿರ್ಧಾರನ ಕಳೆದ ಸದನದಲ್ಲಿ ಹೇಳಿದ್ರಿಂದ ಆತನಿಗೆ ಅದಕ್ಕೆ ತಾವೇ ಒಂದು ಮಾತು ಹೇಳಿ ಇದರಿಂದ ಹೊರಗೆ ಬಂದು ನೀವು ಈ ಎಲ್ಲದರಲ್ಲೂ ಭಾಗವಹಿಸಿ ಅಂತಕ್ಕಂಥದ್ದನ್ನ ನೀವು ಸಂದರ್ಭದಲ್ಲಿ ಹೇಳಬೇಕು ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಒಂದು ನಾವು ಈ ಭಾಗದಲ್ಲಿ ಶೈಕ್ಷಣಿಕವಾಗಿ ನಾವೆಲ್ಲರೂ ಕೂಡ ಚರ್ಚೆ ಮಾಡ್ತಾ ಇದ್ದೀವಿ. ಇವತ್ತು ಏನು ನಮ್ಮ ಖರ್ಗೆ ಸಾಹೇಬ್ರು ಇಲ್ಲ, ಪ್ರಿಯಾಂಕಾ ಖರ್ಗೆ ಅವರು ಇಲ್ಲ, ಯಾವಾಗಲೂ ಗುಲ್ಬರ್ಗ ಜಿಲ್ಲೆ ಎಜುಕೇಷನಲ್ಲಿ ಹಿಂದೆ ಇರ್ತಕ್ಕಂಥದ್ದನ್ನ ನಾವು ನೋಡಿದಾಗ ಇಲ್ಲಿ ಶಿಕ್ಷಣ ಸಚಿವರು ಕೂಡ ಇದ್ದಾರೆ. ಹೆಚ್ಚಿನ ರೀತಿಯಲ್ಲಿ ಶಿಕ್ಷಕರು ಯಾರೇ ಇರಲಿ ಅವ್ರಿಗೆ ಮೋಟಿವೇಶನ್ ಮಾಡ್ತಕ್ಕಂಥ ಕೆಲಸ ನಮ್ಮ ಶಿಕ್ಷಣ ಇಲಾಖೆ ಮಾಡಬೇಕು. ಅವ್ರ ಮುಖಾಂತರ ಇವತ್ತು ಮೊರಾರ್ಜಿ ಶಾಲೆಗಳು ಎಲ್ಲ ಕಡೆ ಇದೆ, ಇಲ್ಲಿ ಯಾಕೆ ಮೊರಾರ್ಜಿ ಶಾಲೆಯಲ್ಲಿ ಶೂನ್ಯ ರಿಸಲ್ಟ್ ಬರ್ತದೆ, ಬೇರೆ ಕಡೆ 100% ರಿಸಲ್ಟ್ ಬರ್ತದೆ, ಯಾಕೆ? ಅದ್ರ ಬಗ್ಗೆ ಅವಲೋಕನ ಶಿಕ್ಷಣ ಇಲಾಖೆ ಮಾಡಬೇಕಾಗ್ತದೆ. ಇವತ್ತು ಇಲ್ಲಿಯ ಒಂದು ಶಿಕ್ಷಣ ನೀತಿಯನ್ನು ಕೂಡ ಏನಾಗಿದೆ, ಅದನ್ನು ಬದಲಾಯಿಸ್ತಕ್ಕಂಥದ್ದು ಬರೀ ಪೋಷಕರು ಮತ್ತು ಶಿಕ್ಷಕರು ಮತ್ತು ಮಕ್ಕಳಲ್ಲಿ ಇವತ್ತು ನಾವೆಲ್ಲರೂ ಕೂಡ ಗಮನಿಸ್ತೇವೆ, ಅವ್ರಿಗೆ ವಯಸ್ಸಿಗೆ ಮೀರಿದಂಥ ಬುದ್ಧಿಶಕ್ತಿ ಇರ್ತಕ್ಕಂಥದ್ದು ಈಗಿನ ಪೀಳಿಗೆ ಮಕ್ಕಳಲ್ಲಿ ನಾವೆಲ್ಲರೂ ಕೂಡ ಗಮನಿಸಿದಾಗ ಅವ್ರಿಗೆ ಯಾವ ರೀತಿ ಹೇಳಿದ್ರೆ ಅರ್ಥೈಸ್ಕೊಳ್ಳಿಕ್ಕೆ ಸಾಧ್ಯ ಅಂತಕ್ಕಂಥದ್ದನ್ನ ನೀವು ದಯಮಾಡಿ ಸಚಿವರು ಮತ್ತು ಈ ಭಾಗದ ನಮ್ಮ ಪ್ರಿಯಾಂಕಾ ಖರ್ಗೆ ಅವರು ಎಲ್ಲರೂ ಕೂಡ ಅದರ ಬಗ್ಗೆ ಬೆಳಕನ್ನು ಚೆಲ್ಲಬೇಕು. ಆಗ ಈ ಒಂದು ಶೈಕ್ಷಣಿಕವಾಗಿ ಸುಧಾರಿಸಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತು ಶಿಕ್ಷಣ ಮತ್ತು ಆರ್ಥಿಕ ಮಟ್ಟವನ್ನು ಹೆಚ್ಚಿದ್ರೆ ಇಲ್ಲಿ ಗುಳೆ ಹೋಗಿರ್ತಕ್ಕಂಥದ್ದನ್ನ ನಾವು ತಡಿಲಿಕ್ಕೆ ಸಾಧ್ಯ ಆಗ್ತದೆ. ಅದರ ಬಗ್ಗೆ ಚಿಂತನೆಯನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾಡಬೇಕು ಅಂತಕ್ಕಂಥದ್ದನ್ನ ಒಂದು ಹೇಳೋದ್ರ ಜೊತೆಗೆ ಶಿಕ್ಷಕರ ಬಗ್ಗೆ ಮತ್ತು ಅಧಿಕಾರಿಗಳ ಬಗ್ಗೆ ಒಂದು ನೀತಿಯನ್ನು ಸರ್ಕಾರ ತಗೊಳ್ಳೇಬೇಕಾಗ್ತದೆ. ನೀವು ಏನು ವಾರ್ಷಿಕ ಪ್ರಾರಂಭದಲ್ಲೇ ನಿಮ್ಮ ಟ್ರಾನ್ಸ್ಫರ್ಸು ಇವೆಲ್ಲ ಮುಗಿಸ್ಬಿಟ್ಟು ಕೌನ್ಸಿಲಿಂಗ್ನೆಲ್ಲ ಮುಗಿಸಿದ್ರೆ ಸರಿ, ಇಡೀ ವರ್ಷವಿಡೀ ಎಲ್ಲ ಇಲಾಖೆಯಲ್ಲೂ ಟ್ರಾನ್ಸ್ಫರ್ಸು ಕೌನ್ಸಿಲಿಂಗ್ ಮಾಡ್ತಾಯಿದ್ರೆ ಒಬ್ರು ಈ ಕಡೆಯಿಂದ ಆ ಕಡೆಗೆ ಅವರವರ ವೈಯಕ್ತಿಕ ಹಿತಾಸಕ್ತಿಯಿಂದ ಹೋಗ್ತಕ್ಕಂಥದ್ದನ್ನ ನಾವು ಗಮನಿಸಿದಾಗ ಇದಕ್ಕೆ ಕಡಿವಾಣ ಆಗ್ತಕ್ಕಂಥ ಕೆಲಸ ಸರ್ಕಾರ ಮಾಡಬೇಕು ಅಂತಕ್ಕಂಥದ್ದು. ಏಪ್ರಿಲ್ನಲ್ಲೋ ಯಾವಾಗ ಪ್ರಾರಂಭದಲ್ಲೇ ಮಾಡಿದ್ರೆ ಶಿಕ್ಷಕರು ಕೂಡ ಎಲ್ಲೂ ಹೋಗಲ್ಲ, ಅಲ್ಲಲ್ಲೇ ಎಲ್ಲರೂ ಸ್ಟಿಕ್ಕನ್ ಆಗ್ತಾರೆ. ಮತ್ತು ಅಧಿಕಾರಿಗಳು ಅಷ್ಟೇ, ಒಂದು ವರ್ಷ ಅವ್ರ ಪಾಡಿಗೆ ಅವರು ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಈ ರೀತಿ ನೀತಿಯನ್ನು ತರಬೇಕು ಅಂತಕ್ಕಂಥದ್ದನ್ನ ಸದನದ ಮುಖಾಂತರ ತಮ್ಮ ಮುಖಾಂತರ ಒತ್ತಾಯ ಮಾಡ್ತೇನೆ. ಸನ್ಮಾನ್ಯ ಅಧ್ಯಕ್ಷೆ, ತುಂಬಾ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ, ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ, 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ.